ತೆಗಿಯೋ ಮಟ್ಟಕ್ಕೆ ಬಂದಿಲ್ಲ, ಗಿಡ ಸರಿಯಾಗ್ಬಿಡ್ತು. ಅಗ್ರಾಸ್ ಮೇಲೆ ಕೊಟ್ಮೇಲೆ ಇನ್ನೂ ಚೆನ್ನಾಯ್ತು, ಗಿಡ ಇನ್ನೂ ಡೆವಲಪ್ಮೆಂಟ್ ಆಯ್ತು, ಆರೋಗ್ಯ ಚೆನ್ನಾಗಿ ಬರ್ತೈತೆ, ಗಿಡ ಆರೋಗ್ಯ ಬರ್ತೈತೆ. ಒಂಥರ ತೋಟ ಲಕ್ಷಣವಾಗಿ ನೋಡೋದಕ್ಕೆ ಒಂಥರ ಬಾಳೆಹಣ್ಣು ಅಂತ ಕಾಣ್ತೈತೆ. ಈಗ 3 ತಿಂಗಳು ಇದಕ್ಕೆ ಬಾಳೆ ಗಿಡ ಹೆಂಗಿತ್ತು ಅಂತಂದ್ರೆ ಸ್ವಲ್ಪ ಒಂಥರ ಬಾರ್ಕೋಲ್ ಕುಡಿ ತರ ಇತ್ತು. ಅದು ಗಿಡ ಕುಡಿ ಆ ಕಡೆ ಎಲೆ ಅಂಟಿರ್ಲಿಲ್ಲ, ಒಂದೇ ಸಮ ಹಿಂಗ್ ಬರ್ತಿತ್ತು. ಭೂಮಿಯಲ್ಲಿ ಇತ್ತೋ ಅಲ್ಲ ಗೊಬ್ಬರದಲ್ಲಿ ಇತ್ತೋ ಅಂತ ನನಗೆ ಅದು ಗೊತ್ತಾಗ್ಲಿಲ್ಲ. ಹೋಗ್ಬಿಡ್ತಾ ಇತ್ತು. ಗಿಡ ತೆಗೆದಾಕ್ಬಿಡೋಣ ಅಂತ ನಾನು ಅಲ್ಲೇ ನಿರ್ಧಾರ ಮಾಡಿದೆ. ಈ ಗಿಡ ಆ ಗಿಡನ ಸಪ್ತಮಿ ಆಗ್ರದವರು ಮಾಂತೇಶ್ ಅಂತ ಬಂದೇಳಿ ಬಾಳೆ ಬೇಸಾಯದ ಬಗ್ಗೆ ಅವ್ರು ಬಂದು ನಮ್ಗೆ ಇದು ಕೊಟ್ರು. ಅವ್ರು ಬಂದು ನೋಡ ಸರ್ ತೆಗಿಬೇಡಿ, ಇದು ಆಗ್ರೋಲೈಜರ್ ಕೊಡಿ. ಆಮೇಲೆ ತಿರುಗಿ ಅದಾದ್ಮೇಲೆ ತಿರುಗಿ 10 ದಿವಸಕ್ಕೆ ಅಗ್ರೋಲ್ ಸ್ಮೈಲ್ ಕೊಡಿ, ತೆಗಿಬೇಡಿ ನಿರ್ಸಲದಲ್ಲಿ ತಂದು ಹೇಳಿದೆ. ಹೊಸರಸ್ಗೆ ಕೊಟ್ಟೆ. 200 ಲೀಟ್ರ್ ಡ್ರಮ್ ತಗೊಂಡು ಅದಕ್ಕೆ 200 ಗ್ರಾಮ್ ಇದು ಹಾಕೊಂಡು ಅದು 1 ಲೀಟ್ರ್ ಗೆಡ್ಡೆಗೂ ಇಷ್ಟೇ. 2 ಸರಿ ಅದೇ ತರ ಮಾಡಿದೆ. ತೆಗಿಯೋ ಮಟ್ಟಕ್ಕೆ ಬಂದಿಲ್ಲ, ಗಿಡ ಸರಿಯಾಗ್ಬಿಡ್ತು ನನ್ನ ಒಂದು ಪ್ರಕಾರ. ಅಗ್ರಾಸ್ ಮೇಲೆ ಕೊಟ್ಮೇಲೆ ಇನ್ನೂ ಚೆನ್ನಾಯ್ತು, ಗಿಡ ಇನ್ನೂ ಡೆವಲಪ್ಮೆಂಟ್ ಆಯ್ತು, ಆರೋಗ್ಯ ಚೆನ್ನಾಗಿ ಬರ್ತೈತೆ. ನಂತ ಒಂದು 20% ಇತ್ತು, ರಿಕವರಿ ಆಯ್ತೈತೆ. 5% ರಿಕವರಿ ಆಗ್ಬಿಟ್ಟು ಫುಲ್ ರಿಕವರಿ ಆಗೋಯ್ತು. ಈಗ ಅದು ಕೊಟ್ಟ ಮೇಲೆ ಗಿಡ ಎಲೆ ಅಗಲ ಹೊಡ್ಕತ್ತು. ಒಂಥರ ತೋಟ ಲಕ್ಷಣವಾಗಿ ನೋಡೋದಕ್ಕೆ ಒಂಥರ ಬಾಳೆಹಣ್ಣು ಅಂತ ಕಾಣ್ತೈತೆ. ಈಗ 2 ವರ್ಷದಲ್ಲಿ ಬೆಳೆದಿದೆ, ಇಷ್ಟು ನಮ್ಗೆ ಅದು ಇರಲಿಲ್ಲ. ಈಗ ಇದು ಬಂದ್ಮೇಲೆ ನಮಗೆ ಡೆವಲಪ್ ಆಯ್ತು. ಆಗ್ರೋಲೈಜರ್ ಕೊಡಿ, ಇದನ್ನು ಕೊಡಿ ಅಂತ ನನ್ನ ಅನಿಸಿಕೆ ಪ್ರಕಾರ. ಯಾರು ಬಾಳೆ ಹಾಕಿದ್ರೆ ಅವ್ರಿಗೆಲ್ಲ ಆಗಲೇ ನಾನು ಶುರು ಮಾಡಿದ್ದೀನಿ ಹೇಳಿದ್ದೀನಿ. ನೀವು ತರಕಾರಿ ಹಾಕಿದ್ರು ಅದನ್ನೇ ಕೊಡ್ರಪ್ಪ. ಅಲ್ಲೊಂದು ಟೊಮೆಟೊ ಗಿಡ ಇತ್ತು, ನಾನು ನೋಡೋಣ ಅಂತ ಸ್ವಲ್ಪ ಇಷ್ಟೇ. ಅದು ಭೂಮಿಲಿ ಏನು ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ಡೆವಲಪ್ ಆಗುತ್ತೆ ಟೊಮೆಟೊ ಗಿಡ.